ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸು. ನೀವು ಕರೆಂಟ್ ಅಫೇರ್ಸನ್ನು ಯಾವ ರೀತಿ ಸ್ಟಡಿ ಮಾಡಬೇಕಂದ್ರೆ ಇಲ್ಲಿ ನೋಡಿ, ನ್ಯೂಸ್ ಪೇಪರಲ್ಲಿ ಬಂದಂಥ ಆರ್ಟಿಕಲ್ಲು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇದೆಯಾ ಇಲ್ಲ ಅಂತ ಮೊದಲು ನೀವು ನೋಡ್ಕೊಳ್ಬೇಕು. ಮತ್ತು ಆ ಟಾಪಿಕ್ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ, ಯಾವ ರೀತಿ ಇಂಪಾರ್ಟೆಂಟು ಅದನ್ನು ಕೂಡ ನೀವು ನೋಡ್ಕೊಳ್ಬೇಕು. ಇಂಪಾರ್ಟೆಂಟು ಇಲ್ಲಿ ನೋಡಿ, ನ್ಯೂಸ್ ಪೇಪರನ್ನು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದು ಸುಮಾರು ಒಂದು ವಾರ ಆಯಿತು ಇವಾಗ ನ್ಯೂಸಲ್ಲಿ ಬರ್ತಾ ಇರೋದು. ಅದಕ್ಕೋಸ್ಕರ ಎಕ್ಸಾಮ್ಗೆ ಮೋಸ್ಟ್ ಅಂದರೆ 100% ಇದ್ರ ಮೇಲೆ ಕ್ವಶನ್ಸ್ ಕೇಳ್ಬೋದು. ಯಾಕಂದರೆ ಈ ರೀತಿಯಾದಂಥ ಪ್ರೀವಿಯಸ್ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಏನಪ್ಪ ಅಂತಂದರೆ, ನರೇಗಾ ಸ್ವರೂಪ ಬದಲಿಗೆ ಮಸೂದೆ. ಅಂದರೆ ಮುಂಚೆ MG ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂದು ಯೋಜನೆ ಇತ್ತಲ್ಲ, ಆ ಹೆಸರನ್ನು ಬದಲಿಗೆ ಇವಾಗ VBG ರಾಮ್ಜಿ. ಇಲ್ಲಿ ನೋಡಿ ಏನು ಕ್ವಶನ್ಸ್ ಕೇಳ್ತಾರಪ್ಪ ಅಂದರೆ ಇದು ಇಂಪಾರ್ಟೆಂಟು, ಮೋಸ್ಟ್ ಇಂಪಾರ್ಟೆಂಟು. ಇಲ್ಲಿ ನೋಡಿ ಒಂದು ಸೆಕೆಂಡು, ಏನಪ್ಪ ಒಂದು ಸೆಕೆಂಡ್. ಇಲ್ಲಿ ಇಲ್ಲಿ ನೋಡಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂದರೆ MG ನರೇಗಾ ಮುಂಚೆ ಹೆಸರಿತ್ತಲ್ಲ ಅದನ್ನು ಬದಲಿ ಮಾಡಿ ಇವಾಗ ಗಾಂಧಿ ಹೆಸರನ್ನು ಕೈಬಿಟ್ಟು ಇವಾಗ VBG ರಾಮ್ಜಿ ವಿಧೇಯಕವನ್ನು ಅಂಗೀಕರಿಸಲಾಗಿದೆ. ಇಷ್ಟೇ ನಿಮಗೆ ನೆನಪಿಲ್ಲ. ಏನಪ್ಪ ಅಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಬದಲಿಗೆ ಯಾವ ಹೆಸರನ್ನು ಇಟ್ಟಿದ್ದಾರೆ ಅಂತ ಕೇಳಿದರೆ VBG ರಾಮ್ಜಿ. ಇದು ಮೋಸ್ಟ್ ಇಂಪಾರ್ಟೆಂಟು. ಇದ್ರ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿಯಾದಂಥ ಕ್ವಶನ್ಸನ್ನು ಕೇಳಿದ್ದಾರೆ. ಮುಂಚೆ ಏನಿತ್ತಪ್ಪ ಅಂದರೆ MG ನರೇಗಾದಲ್ಲಿ ಅವರಿಗೆ 100 ದಿನಗಳ ಕಾಲ ಕೆಲಸ ಕೊಡಬೇಕಂತ ಇತ್ತು. ಇವಾಗ ಅದನ್ನು 125ಕ್ಕೆ ಏರಿಕೆ ಮಾಡಿದ್ದಾರೆ. ಇಷ್ಟು ಇಂಪಾರ್ಟೆಂಟ್. ಇಲ್ಲಿ ನಾನು ಏನೇನೆಲ್ಲ ಬಾಕ್ಸ್ ಮಾಡಿಲ್ಲ, ಈ ಬಾಕ್ಸಲ್ಲಿರೋದು ಇದೆಲ್ಲನೂ ಇಂಪಾರ್ಟೆಂಟ್, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಈ ಬಾಕ್ಸಲ್ಲಿರೋದು ಕೂಡ ಇಂಪಾರ್ಟೆಂಟು. ಇದ್ರ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ. ಇಲ್ಲಿ ಒಂದು ಕ್ವಶನ್ ನೋಡ್ಬೋದು. ಒಂದು ಹಣಕಾಸು ವರ್ಷದಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡುವವರಿಗೆ ಖಾತರಿಪಡಿಸಿದ ವೇತನ ಉದ್ಯೋಗ ದಿನಗಳ ವಿಷಯದಲ್ಲಿ MG ನರೇಗಾ ಯೋಜನೆ ಆದೇಶವೇನು? ಈ ರೀತಿಯಾದಂಥ ಆಪ್ಷನನ್ನು ಕೊಡ್ತಾರೆ. ಕರೆಕ್ಟ್ ಆದಂಥ ಆನ್ಸರ್ ಇದು. ಇಲ್ಲಿ ನೋಡಿ, ನಿಮಗೆ ಕನ್ಫ್ಯೂಸ್ ಆಗಲಿ ಅಂತ ಗ್ರಾಮದ ಪ್ರತಿಯೊಬ್ಬ ವಯಸ್ಕರಿಗೂ 100 ದಿನಗಳು ಅಂತ ಕೊಟ್ಟಿದ್ದಾರೆ. ಎಲ್ಲರೂ ಆಲ್ಮೋಸ್ಟ್ ಫಸ್ಟ್ನೇದು ಆಗಿಬಿಡ್ತಾರೆ ಕ್ವಶನ್. ಅದಕ್ಕೋಸ್ಕರ 4 ಆಪ್ಷನನ್ನು ನೀವು ಎಕ್ಸಾಮಲ್ಲಿ ಓದ್ಕೊಳ್ಬೇಕು. ಇಲ್ಲಿ ನೋಡಿ, 3ನೇ ಆಪ್ಷನ್ನ, ಗ್ರಾಮದ ಪ್ರತಿಯೊಂದು ಮನೆಯ ವಯಸ್ಕರ ಸದಸ್ಯರು ಸ್ವಯಂ ಸೇವಕರಾಗಿ ಕೆಲಸ ಮಾಡಲು 100 ದಿನಗಳು. ಇದು CDS 2023ರಲ್ಲಿ ಕೇಳಿದಂಥ ಕ್ವಶನ್. ನೆಕ್ಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ನು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ವಿಕಲಚೇತನರಿಗೆ ಉದ್ಯೋಗ ನೀಡಿದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದರೆ ತಮಿಳುನಾಡು. ಇಲ್ಲಿ ನೋಡಿ, ತಮಿಳುನಾಡು PC ಎಕ್ಸಾಮ್ 2020ರಲ್ಲಿ ಅಂದರೆ ತಮಿಳುನಾಡು ಸ್ಟೇಟಿನಲ್ಲಿ PC ಎಕ್ಸಾಮ್ ಅವರು ನಡೆಸಿದಂಥ ಎಕ್ಸಾಮಲ್ಲಿ ಈ ರೀತಿ ಕ್ವಶನ್ಸನ್ನು 2020ರಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ಇಲ್ಲಿ ಮೇಲೆ ಇನ್ನೊಂದು, MG ನರೇಗಾ. ನೋಡಿ, MG ನರೇಗಾ ಇದ್ರ ಫುಲ್ ಫಾರ್ಮ್ ಕೂಡ ಇಂಪಾರ್ಟೆಂಟ್. ಇಲ್ಲಿ ಮೇಲೆ ಇದೆ, ಅದನ್ನು ತೋರಿಸ್ತೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ MG ನರೇಗಾ ಅಡಿಯಲ್ಲಿ ಜಾಬ್ ಕಾರ್ಡ್ ನೋಂದಣಿ ಎಷ್ಟು ವರ್ಷದವರೆಗೆ ಮಾನ್ಯವಾಗಿರುತ್ತದೆ? ಅಂದರೆ ಎಷ್ಟು ವರ್ಷ? 5 ವರ್ಷದವರೆಗೆ ಮಾನ್ಯವಾಗಿರುತ್ತದೆ. SSC 2022ರಲ್ಲಿ ಕ್ವಶನನ್ನು ಕೇಳಿದ್ದಾರೆ. ಇನ್ನೆಷ್ಟು ಮೇಲ್ಗಡೆ ಅದ್ರ ಫುಲ್ ಫಾರ್ಮ್ ಕೇಳಿದ್ದಾರೆ ನೋಡಿ. ಒಂದು ಸೆಕೆಂಡ್, ಫುಲ್ ಫಾರ್ಮ್ ನೋಡಿ, ಕ್ವಶನ್ಸನ್ನು ಓದ್ಕೊಳ್ಳಿ. ಇದ್ರ ಫುಲ್ ಫಾರ್ಮ್ MG ನರೇಗಾದು ಫುಲ್ ಫಾರ್ಮ್ ಕೇಳಿದ್ದಾರೆ. ಇಲ್ಲಿ ನೋಡಿ ಯಾವಾಗ ಕೇಳಿದ್ದಾರೆ, RRB NTPCL CBT ಸೆಕೆಂಡ್ ಲೆವೆಲ್ ಎಕ್ಸಾಮಲ್ಲಿ 2022ರಲ್ಲಿ ಕೇಳಿದ್ದಾರೆ. ಡೇಟು ಕೂಡ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಇಂಪಾರ್ಟೆಂಟ್. ಇಲ್ಲಿ ನೋಡಿ, MG ನರೇಗಾ ಇದೆಲ್ಲ ಇದ್ರ ಫುಲ್ ಫಾರ್ಮನ್ನು ಕೇಳಿದ್ದಾರೆ. ಇನ್ನು ಎಕ್ಸಾಮಲ್ಲಿ ನೋಡಿ ಈ ಥರ ಕ್ವಶನ್ಸ್. ಮಹಾತ್ಮ ಗಾಂಧಿ ನ್ಯಾಷನಲ್ ರೀಜನಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅಂತ, ಇದು ರೀಜನಲ್ ಅಲ್ಲ. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಇದು ಗ್ರ್ಯಾಂಟ್ಸ್ ಅಂತ ಕೊಟ್ಟಿದ್ದಾರೆ, ಇದು ಗ್ರ್ಯಾಂಟ್ಸ್ ಅಲ್ಲ. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್, ಇದು ಕರೆಕ್ಟ್ ಆದಂಥ ಆನ್ಸರ್. ಏನು ಫುಲ್ ಫಾರ್ಮ್ ಇಲ್ಲಿದೆ, MG ನರೇಗಾದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್, ಇದು ಕರೆಕ್ಟ್ ಆದ ಆನ್ಸರ್. ಈ ರೀತಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್, ಒಂದು ಸೆಕೆಂಡ್. MG ನರೇಗಾ ಅಡಿಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಮಿತಿಯನ್ನು ಯಾರು ಆಯ್ಕೆ ಮಾಡುತ್ತಾರೆ? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಯಾರಂದರೆ ಗ್ರಾಮ ಸಭೆ. ನೀವು ಕ್ವಶನ್ಸನ್ನು ಓದ್ಕೊಳ್ಳಿ. SSC 2020ರಲ್ಲಿ ಕೇಳಿದಂಥ ಕ್ವಶನ್. ನಾನು ಇದೇ ರೀತಿ ನಿಮಗೆ ಎಲ್ಲ
ಕಂಪ್ಲೀಟಾಗಿ 1 ತಿಂಗಳ ಮ್ಯಾಗ್ಜಿನ್ ಬೇಕಂದರೆ ನಿಮಗೆ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಜನವರಿ ವರ್ಷದಿಂದ ನಿಮಗೆ ಕಂಪ್ಲೀಟಾಗಿ ನಿಮಗೆ ಮ್ಯಾಗ್ಜಿನನ್ನು ಅಪ್ಲೋಡ್ ಮಾಡ್ತೀನಿ. ಇಂಪಾರ್ಟೆಂಟ್ ಈ ರೀತಿ ನ್ಯೂಸಲ್ಲಿ ಬಂದಂಥ ಆರ್ಟಿಕಲ್ಗಳ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿಯಾದಂಥ ಕ್ವಶನ್ಸನ್ನು ಕೇಳಿದ್ದಾರೆ, ಇವಾಗ ಅದು ಏಕೆ ನ್ಯೂಸಲ್ಲಿದೆ, ಏನು ತಿದ್ದುಪಡಿ ಆಗಿದೆ ಅಷ್ಟನ್ನು ಕಲಿತ್ರೆ ಸಾಕು. ಇಷ್ಟೇ ಎಕ್ಸಾಮ್ಗೆ ಇರೋದು ಇಂಪಾರ್ಟೆಂಟು. ನೀವು ಡೈಲಿ ನ್ಯೂಸ್ ಪೇಪರಲ್ಲಿ 1 ರಿಂದ 2 ಆರ್ಟಿಕಲ್ ಅಷ್ಟೇ ಬಂದಿರ್ತಾವೆ, ಅಷ್ಟನ್ನು ಓದ್ಕೊಂಡ್ರೆ ಸಾಕು. ಇವಾಗ ಮ್ಯಾಗ್ಜಿನ್ ಬರ್ತಾ ಇದ್ದಾವಲ್ಲ ಅವು 90 ಪೇಜು 100 ಪೇಜ್ ಮಾಡಿರ್ತಾರೆ. ಅದರಲ್ಲಿ 90 ಪೇಜು 100 ಪೇಜ್ ಏನೂ ಇಂಪಾರ್ಟೆಂಟ್ ಇರೋಲ್ಲ. ಅದರಲ್ಲಿ ಒಂದು 25 ರಿಂದ 30 ಪೇಜ್ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಅವರು ಸುಮ್ಮನೆ ದುಡ್ಡಿಗೋಸ್ಕರ 90 ಪೇಜ್ ಮಾಡಿ ಹುಡುಗರಿಗೆ 80 ರೂಪಾಯಿ ಫೀಸನ್ನು ಮಾಡಿ, ಇದು ತುಂಬಾ ಮೋಸ ಆಗ್ತದೆ. ಅವ್ರು 80 ರೂಪಾಯಿ ತೊಗೊಂಡ್ರೂ ಪರವಾಗಿಲ್ಲ, ಅಷ್ಟು ಕ್ವಾಲಿಟಿ ಆದಂತಹ ಕರೆಂಟ್ ಅಫೇರ್ಸು ನನಗೆ ಅನಿಸಿದ ಮಟ್ಟಿಗೆ ಅದು ಯೂಸ್ಫುಲ್ ಇಲ್ಲ. ಅದರಲ್ಲಿ ತುಂಬಾ ಅಂದರೆ ಯಾವುದೋ ಟೆಕ್ಸ್ಟ್ ಬುಕ್ಕಲ್ಲಿರೋದನ್ನು ಸ್ವಲ್ಪ ತೆಗೆದು ಕಾಪಿ ಪೇಸ್ಟ್ ಮಾಡಿ ಹಾಕ್ತಾರೆ. ಸುಮ್ಮನೆ 90 ಪೇಜ್ ಕಂಪ್ಲೀಟ್ ಮಾಡಬೇಕಲ್ಲ, ಕಾಪಿ ಪೇಸ್ಟ್ ಮಾಡ್ತಾರೆ. ನಾನು ಅವರಿಗೆ 80 ರೂಪಾಯಿ ತುಂಬಾ ಜಾಸ್ತಿ ಆಯಿತು ಫೀಸ್. ಅದ್ರ ಕಾಸ್ಟ್ ಒಂದು 30 ರಿಂದ 35, ಜಾಸ್ತಿ ಅಂದರೆ 40 ಮಾಡ್ಬೋದು ಅಷ್ಟೇ. ಅಷ್ಟು 90 ರೂಪಾಯಿ 80 ರೂಪಾಯಿ ಕೊಡುವಂತಹ ಗುಡ್ ಮಟೀರಿಯಲ್ಸ್, ಗುಡ್ ಕರೆಂಟ್ ಅಫೇರ್ಸ್ ಅಲ್ಲ ಅಂತ ನನಗೆ ಅನಿಸುತ್ತೆ. ಅಂದರೆ ಸುಮ್ಮನೆ ಇರೋದನ್ನು ಬಿಟ್ಟು ಇರಲಾರ್ದನ್ನು ಹಾಕಿ ಏನೇನು ಅಂತಾರಲ್ಲ ಆ ರೀತಿಯಾಗಿ ಮಾಡಿ ಕರೆಂಟ್ ಅಫೇರ್ಸನ್ನು ಇವಾಗ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ನೀವು ಡೈಲಿ ಕರೆಂಟ್ ನ್ಯೂಸ್ ಪೇಪರನ್ನು ಓದ್ತಾ ಇರಬೇಕು. ಇಲ್ಲಿ ನೋಡಿ ಏನೇನು ಚೇಂಜಸ್ ಆಗಿದೆ ಅಂದರೆ, ಇದರಲ್ಲಿ ಒಂದು ಸೆಕೆಂಡ್, ಇದು ಹೊಸದ ಚೇಂಜ್ ಮಾಡಿದಾರಲ್ಲ, ಹೆಸರು ಕೂಡ ಚೇಂಜ್ ಮಾಡಿದ್ದಾರೆ. ಅದರಲ್ಲಿ ಏನೇನು ಚೇಂಜಸ್ ಆಗಿದೆ ಅಂದರೆ, ಈ ವಿಧೇಯಕ ಹೇಳುವುದೇನೆಂದರೆ, ಈ ಹಿಂದಿನ ಯೋಜನೆಯಲ್ಲಿ ನರೇಗಾ ಯೋಜನೆ ಬೇಕಾದ ಸಂಪೂರ್ಣ ಆದಾಯವನ್ನು ಕೇಂದ್ರ ಸರ್ಕಾರವೇ ಭರಿಸುತ್ತಿತ್ತು. ಮುಂಚೆ MG ನರೇಗಾ ಇತ್ತಲ್ಲ, ಅದನ್ನು ಸಂಪೂರ್ಣ ಆದಾಯವನ್ನು ಕೇಂದ್ರ ಸರ್ಕಾರವೇ ಭರಿಸುತ್ತಿತ್ತು. ಆದರೆ ಹೊಸ ವಿಧೇಯಕದ ಪ್ರಕಾರ ಈಗ ರಾಜ್ಯ ಸರ್ಕಾರವು ಹಣ ಭರಿಸಬೇಕಾಗುತ್ತದೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ನೋಡ್ಕೊಳ್ಳಿ, ಕೇಂದ್ರ ಸರ್ಕಾರ 60% ಹಣವನ್ನು ಹಾಗೂ ರಾಜ್ಯ ಸರ್ಕಾರ 40% ಹಣವನ್ನು ಭರಿಸಬೇಕಾಗುತ್ತದೆ. ಇದು ಇಂಪಾರ್ಟೆಂಟ್. ನೀವು ಎಷ್ಟು ಕೇಂದ್ರ ಸರ್ಕಾರ MG ನರೇಗಾದಲ್ಲಿ ಅಂದರೆ ಇವಾಗ ಹೊಸದಾಗಿ ಹೆಸರಿಟ್ಟಾರಲ್ಲ, ಇದಕ್ಕೆ VBG ರಾಮ್ಜಿ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದ ಪಾಲು ಎಷ್ಟು ಅಂತ ಕೇಳ್ತಾರೆ. ಕೇಂದ್ರ ಸರ್ಕಾರದ ಪಾಲು 60%, ರಾಜ್ಯ ಸರ್ಕಾರದ ಪಾಲು 40%. ಇದು ನಿಮಗೆ ನೆನಪಿರಲಿ, ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್, ಇದು ಎಲ್ಲ ರಾಜ್ಯಗಳಿಗೆ ಸಂಬಂಧಪಡಲ್ಲ. ಇಲ್ಲಿ ನೋಡಿ, ಈಶಾನ್ಯ ರಾಜ್ಯಗಳು, ಹಿಮಾಲಯದ ತಪ್ಪಲಿನ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಉತ್ತರಾಖಂಡ, ಹಿಮಾಚಲ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅನುದಾನ ಹಂಚಿಕೆ ಅನುಪಾತ 90 ಮತ್ತು 10ರಷ್ಟಿದೆ. ಅಂದರೆ ಇವಾಗ ಈ ಕೇಂದ್ರಾಡಳಿತ ಪ್ರದೇಶ ಇದಾವಲ್ಲ ಮತ್ತು ಈಶಾನ್ಯ ರಾಜ್ಯಗಳು, ಈಶಾನ್ಯ ರಾಜ್ಯ ಅಂತಂದರೆ ಇವು 7 ಸಿಸ್ಟರ್ಸ್ ಇದೆಯಲ್ಲ, ಅರುಣಾಚಲ ಪ್ರದೇಶ, ಮೇಘಾಲಯ, ತ್ರಿಪುರ, ಮಿಜೋರಾಂ ಅವೆಲ್ಲ ಇದೆಯಲ್ಲ, ಆ ರಾಜ್ಯಗಳಿಗೆ 10% ಮತ್ತು ಕೇಂದ್ರಾಡಳಿತ ಪ್ರದೇಶ ಮತ್ತು ಈಶಾನ್ಯ ರಾಜ್ಯಗಳಿಗೆ 10% ಇದೆ. ಅಲ್ಲಿ 90% ಕೇಂದ್ರ ಸರ್ಕಾರ ಭರಿಸುತ್ತದೆ. ಇಷ್ಟು ನಿಮಗೆ ನೆನಪಿರಲಿ. ಉಳಿದ ರಾಜ್ಯಗಳಿಗೆ 40%, ಕೇಂದ್ರ ಸರ್ಕಾರ 60%. ಇವೆರಡು ಪಾಯಿಂಟ್ ನೆನಪಿಟ್ಕೊಂಡು ಇಂಪಾರ್ಟೆಂಟ್. ನಾನು ಏನೇನೆಲ್ಲ ಇಂಪಾರ್ಟೆಂಟ್ ಬಾಕ್ಸ್ ಹಾಕಿರೋದಲ್ಲ, ಇದನ್ನು ನೀವು ಓದಲೇಬೇಕು. ನೆಕ್ಸ್ಟ್ ಇದರಲ್ಲಿ ಏನಪ್ಪ ಅಂತಂದರೆ, ಇಂಪಾರ್ಟೆಂಟ್ ಈ ಬಾಕ್ಸು ಇಂಪಾರ್ಟೆಂಟ್, ನೀವು ಇದನ್ನು ಓದ್ಕೊಳ್ಬೇಕು. ಇದೇನಪ್ಪ ಅಂತ, ಇದೇನಿದು ಕರ್ಸರ್ ಈ ಥರ ಮಾಡೋಕತ್ತಿ, ಸಾರಿ ಸ್ನೇಹಿತರೆ. ಈ ಕೆಳಗಿನ ಬಾಕ್ಸು ಕೂಡ ಓದ್ಕೊಳ್ಳಿ. ಈ ಕರ್ಸರ್ ಯಾಕೆ ಏನೋ ಪ್ರಾಬ್ಲಮ್ ಆಗ್ತಾಯಿದೆ, ಸ್ಟ್ರಕ್ ಆಗ್ತಾಯಿದೆ, ಕರ್ಸರ್ ಸರಿಯಾಗಿ ಮಾಡ್ತಾಯಿಲ್ಲ. ಓಕೆ, ಈ ಮೇಲ್ ಬಾಕ್ಸು ಕೆಳಗಿನ ಬಾಕ್ಸು ಎರಡು ಓದ್ಕೊಳ್ಳಿ. ಇನ್ನು ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. PDF ಬೇಕಾದರೆ ನನಗೆ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ PDF ಕಳಿಸ್ಕೊಡ್ತೀನಿ.